2023 ಮಾರ್ಚ್ 28ನೇ ತಾರೀಕು ನಾನು ಆ್ಯಕ್ಚುಲಿ ಆ ಹುಡುಗಿನ ಭೇಟಿಯಾಗಿದ್ದು. ನಮ್ಮದು ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಇನಾಗ್ರಲ್ ಫಂಕ್ಷನ್ಗೆ ಪರ್ಫಾರ್ಮ್ ಮಾಡೋದಕ್ಕೆ ಅಂತ ನಾವು ಕರೆದಿದ್ವಿ. ಕರೆದ ನಂತರ ಅವರು ಬಂದು ಪರ್ಫಾರ್ಮ್ ಮಾಡಿದ್ರು. ಆನಂತರ ಹಾಗೆ ಒಂದು ಬಾಂಡಿಂಗ್ ಡೆವಲಪ್ ಆಯಿತು. ಡೆವಲಪ್ ಆಗಿದ ನಂತರ 3 ದಿನ ಆಗಿದ್ದಂಥವರು ಸುಮಾರು ಒಂದು 7 ದಿನ ಇದ್ದರು. 7 ದಿನ ಇದ್ದ ಮೇಲೆ ನಾವು ಒಬ್ಬರನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಆದ್ವಿ ಅಂತ ಒಂದು ಫೀಲಿಂಗ್ ಬಂತು. ಆಮೇಲೆ ಅಲ್ಲಿಂದ ಮಾಲ್ಡೀವ್ಸ್ ಜೊತೆಯಲ್ಲಿ ಹೋದ್ವಿ. ಮಾಲ್ಡೀವ್ಸಿಂದ ವಾಪಸ್ ಶ್ರೀಲಂಕಾನಲ್ಲಿ ನಾನು ರೆಸಾರ್ಟಲ್ಲಿ ಬಂದು 3 ದಿನ ಅಲ್ಲಿದ್ದು ವಾಪಸ್ ಇಂಡಿಯಾಗೆ ಬಂದ್ವಿ. ಇಂಡಿಯಾಗೆ ಬಂದ ಮೇಲೆ ನಾವಿಬ್ಬರು ತುಂಬ ಕ್ಲೋಸ್ ಆದ್ವಿ. ತುಂಬ ಕ್ಲೋಸ್ ಆದಮೇಲೆ ಮದುವೆಗೆ ಫೈನಲೈಸ್ ಮಾಡ್ಕೊಳ್ಳೋಣ ಅಂತ ಮದುವೆ ಫೈನಲೈಸ್ ಮಾಡ್ಕೊಂಡ್ವಿ. ಆನಂತರ ಹುಡುಗಿಗೆ ಸುಮಾರು ಜಾಗಗಳಿಗೆ ಟ್ರಿಪ್ಸ್ಗೆ ಅಂತ ಹೋಗಬೇಕು ಅಂದ್ಲು. ಅವಳಿಗೆ ಏನು ಇಷ್ಟ ಬರ್ತಾಯಿತ್ತು ಅದೆಲ್ಲ ಮಾಡ್ತಾಯಿದ್ಲು. ಇನ್ಫ್ಯಾಕ್ಟ್ ನಾನು ಜೊತೆಯಲ್ಲಿ ಹೋಗ್ತಾ ಇರಲಿಲ್ಲ.